ಕ್ಯಾಮ್ರಾಗೆ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ, ಅದು ಉತ್ಲಕ್ಕಮ್ಮ ದೇವಸ್ಥಾನ. ಇದು ಬಂದು ಇವಾಗ ತೋರಿಸ್ತಾ ಇರೋದು ಚಿಕ್ಕಮ್ಮ ದೇವಸ್ಥಾನ. ಇದು ಭಾನುವಾರ ಮಾತ್ರ ಓಪನು. ಬಟ್ ಒಳಗಡೆ ಯಾವ ದೇವಸ್ಥಾನ ತೋರ್ಸಕ್ಕಾಗಲ್ಲ. ಬನ್ನಿ ತರ್ಸ್ಕೊಡ್ತೀನಿ. ನಮ್ಮ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಕೊಂಡ ಮುಚ್ಚಲ್ಲ. ನಮ್ಮನೆ ದೇವರಲ್ಲೂ ಅಷ್ಟೇನೆ, ಕೊಂಡ ಆದ್ಮೇಲೂ ಸುಧಾ ಕೊಂಡನ ಮುಚ್ಚಲ್ಲ. ಕೊಂಡ ಹಂಗೆ ಓಪನ್ ಬಿಟ್ಟಿರ್ತಾರೆ. ಜಸ್ಟ್ ಮನೆಗೆ ಬಂದೆ, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಆಮೇಲೆ ಇವತ್ತು ಒಂದು ವಿಡಿಯೋ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಪ್ರ್ಯಾಂಕ್ ವಿಡಿಯೋನ. ಇದು ಅಲ್ಲೇನೈತೆ ಅಂತ ಆಮೇಲೆ ಹೋದ್ಮೇಲೆ ತೋರಿಸ್ತೀನಿ. ಆದರೆ ಪ್ರ್ಯಾಂಕ್ ವಿಡಿಯೋ ಬೇರೆ ಐತೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಣ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಬನ್ನಿ. ಆದರೆ ನನಗೆ ಗೊತ್ತಿರೋ ಮಟ್ಟಿಗೆ 100% ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಬಟ್ ಅದನ್ನ ನೋಡೋಣ, ಏನಾದರೂ ಯಾಮಾರ್ಬಿಟ್ಟು ಗೊತ್ತಾಗ್ಬಿಡುತ್ತೋ ಅವ್ರಿಗೆ, ಏನೋ ನನಗೆ ಗೊತ್ತಿಲ್ಲ. ಆದರೆ ಬಟ್ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ಪ್ರಕೃತಿ ತಮ್ಮನ ಫ್ರೆಂಡ್ದು ಬರ್ತ್ಡೇ ಇದೆ. ನಮ್ಮ ಚಾನೆಲ್ ಜಾಸ್ತಿ ಗ್ರೋ ಮಾಡಿ. ಬಾಕ್ಸ್ ಒಳಗಡೆ ಏನಿರ್ಬೋದು ಗಿಫ್ಟ್? ಬಾಕ್ಸ್ ಅಂದ್ರೆ ಬ್ಲೂಟೂತ್ ಇರ್ಬೋದು. ಒಂದ್ಸಲಿ ಗೆಸ್ ಮಾಡಿ ಏನಿರ್ಬೋದು. ಕ್ರೀಮ್. ನಮಸ್ಕಾರ ದೇವರು, ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಎಂ ಗೌಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ನಾನಿವಾಗ ಕೊಪ್ಪಗೆ ಹೋಗ್ತಾ ಇದ್ದೀನಿ, ಮನೆದವ್ರಿಗೆ ಹೋಗ್ಬೇಕಿತ್ತು ದೇವಸ್ಥಾನಕ್ಕೆ. ಸೊ ಹೋಗ್ತಾ ಇದ್ದೀನಿ, ನಾನು ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಯ್ ಅಂತ ಅಂತೀವಿ ಒಂದ್ಸಲ. ಇಲ್ಲನ್ನು ಆಯ್ ಅಂತ ಕ್ಯಾಮ್ರಾಗೆ ಆಯ್. ಬನ್ನಿ ಗೈಸ್ ಹೋಗೋಣ. ಹೆಲ್ಮೆಟ್ ಹಾಕೊಂಡು ಹೊರಡ್ಬೇಕು. ನಾನು ಇವಾಗ ಕೊಡ್ತಾ ಇದ್ದೀನಿ, ಬನ್ನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಒಂದು ಕೈ ತಗೊಳಕ್ಕೆ ನೋಡಿ ಗೈಸ್, ಎಷ್ಟೊತ್ತು ಮಾಡ್ತವ್ರೆ. ಹೂವು ತಗೊಂಡಾಯ್ತು, ಇನ್ನೇನು ಹೊರಡ್ಬೇಕಷ್ಟೇ ದೇವಸ್ಥಾನಕ್ಕೆ. ಎಷ್ಟು? 1,500 ರೂಪಾಯಿ. ನೋಡಿ ಫ್ರೆಂಡ್ಸ್, ಇವಾಗ ಜಸ್ಟು ಊರು ಎಂಟ್ರಿ ಆಗಿದ್ದೀವಿ. ಊರೊಳಗಡೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಬನ್ನಿ ತೋರಿಸ್ಕೊಡ್ತೀನಿ. ಗೈಸ್ ಜಸ್ಟ್ ದೇವಸ್ಥಾನ ಹತ್ರ ಬಂದ್ವಿ, ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ದೇವಸ್ಥಾನದೊಳಗಡೆ ಹೋಗೋಣ. ಗೈಸ್ ಅವಾಗಲೇ ತೋರಿಸಿದ್ನಲ್ಲ ನಿಮಗೆ, ಅದು ಉತ್ಲಕ್ಕಮ್ಮ ದೇವಸ್ಥಾನ. ಇದು ಬಂದು ಇವಾಗ ತೋರಿಸ್ತಾ ಇರೋದು ಚಿಕ್ಕಮ್ಮ ದೇವಸ್ಥಾನ. ಇದು ಭಾನುವಾರ ಮಾತ್ರ ಓಪನು. ಬಟ್ ಉತ್ಲಕ್ಕಮ್ಮಂಗೆ ಹೋಗ್ಬಿಟ್ಟು ಇಲ್ಲಿ ಯಾವ ದೇವಸ್ಥಾನಕ್ಕೂ ಬರಬಾರ್ದು ಒಳಗಡೆ. ಬನ್ನಿ ತೋರಿಸ್ತೀನಿ. ಇದು ಗೈಸ್ ಇಲ್ಲಿ ಕ್ಲೋಸ್ ಇದೆ ನೋಡಿ ದೇವಸ್ಥಾನ. ಭಾನುವಾರ ಮಾತ್ರ ಓಪನು, ಭಾನುವಾರ ಮಾತ್ರ ಪೂಜೆ, ಇನ್ನು ಯಾವ ದಿವಸನೂ ಓಪನ್ ಇರಲ್ಲ. ಬನ್ನಿ ಇನ್ನು ಬೇರೆ ದೇವಸ್ಥಾನ ಎಲ್ಲ ತೋರಿಸ್ತೀನಿ ನಿಮಗೆ. ಹಿಂಗೆ ಗೊತ್ತಾ, ನಮ್ಮ ಮನೆ ದೇವ್ರಿಗೆ ಬಂದರೆ ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಂಜೆ 4 ಗಂಟೆವರೆಗೂ ಇಲ್ಲೇ ಆಗುತ್ತೆ. ಅಷ್ಟು ದೇವಸ್ಥಾನಗಳಿದ್ದಾವೆ. ಎಲ್ಲ ದೇವಸ್ಥಾನನೂ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಒಳಗಡೆ ಯಾವ ದೇವಸ್ಥಾನನೂ ತೋರ್ಸೋಕ್ಕಾಗಲ್ಲ. ಬನ್ನಿ ತೋರಿಸ್ಕೊಡ್ತೀನಿ ನೋಡಿ, ಹಂಗೆ ಇವಾಗ ತೋರಿಸ್ತೀನಿ. ಇದು ಬಂದು ಹುತ್ತ ಇದೆ ಇದ್ರೊಳಗಡೆ. ಒಳಗಡೆ ಹೋಗ್ಬಾರ್ದು, ಅಲ್ಲೇ ಹಸು ಕರ್ಪೂರನ ಅಲ್ಲಿ ಹೋಗಿ ಬಂದ್ಮೇಲೆ ಇನ್ಯಾವ ದೇವಸ್ಥಾನಕ್ಕೆ ಹೋಸ್ಬಾರ್ದು ಗೈಸ್. ಅದಕ್ಕೋಸ್ಕರ ಆ ದೇವಸ್ಥಾನ ಬಂದು ಮಾಯಮ್ಮ ಅಂದ್ಬಿಟ್ಟು ನಮ್ಮ ಮನೆ ದೇವರು. ಅದು ಅಷ್ಟೇ ಭಾನುವಾರ ಮಾತ್ರನೇ ಓಪನ್ ಇರುತ್ತೆ. ನೆಕ್ಸ್ಟು ಇದು ಬಂದು ಆಂಜನೇಯನ ದೇವಸ್ಥಾನ. ಇದು ಅಷ್ಟೇ ಭಾನುವಾರ ಮಾತ್ರನೇ ಓಪನ್ ಇರುತ್ತೆ, ಭಾನುವಾರ ಮಾತ್ರನೇ ಪೂಜೆ. ಮಿಕ್ಕಿ ದಿವಸ ಯಾವತ್ತೂ ಓಪನ್ ಇರಲ್ಲ. ಇವಾಗ ಸ್ವಲ್ಪ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿ ಮಾಡಿದ್ದಾರೆ. ಊಟಕ್ಕೆ, ವಾಶ್ರೂಮ್ಗೆ, ಮಲ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲದಕ್ಕೂ ಮಾಡಿದ್ದಾರೆ. ಹಬ್ಬ ತುಂಬ ಜೋರಾಗಿ ಮಾಡ್ತಾರೆ. ಆಮೇಲೆ ಇಲ್ಲಿ ಹೆಂಗೆ ಅಂತಂದರೆ, ನಮ್ಮ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಕೊಂಡ ಮುಚ್ಚಲ್ಲ. ನಮ್ಮನೆ ದೇವರಲ್ಲೂ ಅಷ್ಟೇ, ಕೊಂಡ ಆದ್ಮೇಲೂ ಸುಧಾ ಕೊಂಡನ ಮುಚ್ಚಲ್ಲ. ಕೊಂಡ ಹಂಗೆ ಓಪನ್ ಬಿಟ್ಟಿರ್ತಾರೆ. ನೋಡಿ ತೋರಿಸ್ತೀನಿ, ಹಂಗೆ ಇದೆ ಗೈಸ್. ಕೊಂಡ ಓಪನ್ ಇದೆ ನೋಡಿ, ಕೊಂಡ ಓಪನ್ ಇದೆ. ಇದು ಒಂದು ಬೋರಪ್ಪನ ದೇವಸ್ಥಾನ. ಕಾಲಭೈರೇಶ್ವರ ನಮ್ಮ ಮನೆ ದೇವರು. ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಕಾಲಭೈರೇಶ್ವರ. ನೀವು ಯಾರಾದರೂ ಒಂದ್ಸಲಿ ಈ ಕಡೆ ಏನಾದರೂ ಬಂದರೆ ಸುಮ್ಮನೆ ಹಂಗೆ ಒಂದು ವಿಸಿಟ್ ಹಾಕಿ. ಸಂಡೇ ಟೈಮ್ ಮಾತ್ರ ಇದು ಓಪನ್ ಇರೋದು. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಎಲ್ಲ ನಮ್ಮದು ಫುಲ್ ಸರೌಂಡಿಂಗ್ ಎಲ್ಲ ಚೆನ್ನಾಗಿದೆ. ಬಟ್ ಭಾನುವಾರ ಮಾತ್ರನೇ ಓಪನ್ ಇರುತ್ತೆ.
ಏನ್ ಗೊತ್ತಾ, ನಮ್ಮ ಮನೆದವ್ರ ಹಬ್ಬನ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಾನಂತೂ ಕಂಟಿನ್ಯೂಸ್ ಆಗಿ ಒಂದು 5 ವರ್ಷದಿಂದ ಕೊಂಡಕ್ ಮಿಸ್ ಮಾಡಲ್ಲ, ಬರ್ತೀನಿ. ಯಾಕಂದ್ರೆ ಇವಾಗ ಓನ್ ವೆಹಿಕಲ್ ಐತೆ ಅಲ್ವಾ, ಬರ್ತೀನಿ. ಚಿಕ್ಕವಳಿದ್ದಾಗ ಬಟ್ ಓನ್ ವೆಹಿಕಲ್ ಎಲ್ಲ ಇರ್ಲಿಲ್ಲ, ಸೊ ಹಾಗಾಗಿ ಕಷ್ಟ ಆಗ್ತಾ ಇತ್ತು ಬರೋಕ್ಕೆ. ಆಟೋ ಮಾಡ್ಕೊಂಡು ಬರ್ತಿದ್ವಿ. ಬಟ್ ಇವಾಗ ಅಂತೂ ತುಂಬಾ ಸಲ ಬರ್ತಾನೆ ಇರ್ತೀನಿ. ನನಗೆ ಯಾವಾಗೆಲ್ಲ ಬೇಜಾರಾಗುತ್ತೆ ಹೋಗ್ಬೇಕಂತ ಅನ್ಸುತ್ತೆ ಅವಾಗೆಲ್ಲ ಬರ್ತೀನಿ. ಸೊ ಇವಾಗಲೂ ಯಾಕೋ ತುಂಬಾ ನಂಗೆ ಬೇಜಾರಾಗ್ತಿತ್ತು ಹೋಗೋಣ ಅಂತ ಅನ್ಕೊಂಡು. ಈ ದೇವ್ರಿಗೆ ಉತ್ಲಕ್ಕಮ್ಮಂಗೆ ಬಂದು ಶುಕ್ರವಾರನೇ ಪೂಜೆ ಮಾಡೋದು. ಮರಿ ಹೊಡಿಯೋದಾಗ್ಲಿ, ಕೋಳಿ ಕುಯ್ಯೋದಾಗ್ಲಿ, ಏನೇ ಮಾಡಿದ್ರು ಶುಕ್ರವಾರನೇ ಮಾಡೋದು. ಬಟ್ ಇನ್ ಯಾವ ದೇವ್ರಿಗೂ ಮಾಡಲ್ಲ. ಅದಕ್ಕೋಸ್ಕರ ಇವತ್ತು ಆ ದೇವ್ರಿಗೇನೆ ಹೋಗ್ಬೇಕು ಅಂತ ಹೇಳಿ ನಾನು ಬಂದೆ. ಈ ದೇವ್ರಿಗೆ ಇವಾಗ 1 ಮಂತ್ ಬ್ಯಾಕ್ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಿದೆ. ನೆಕ್ಸ್ಟು ಏನಾದರೂ ಇಲ್ಲಿಗೆ ಬಂದರೆ ಅವಾಗ ಲಾಗ್ ಮಾಡಾಕ್ತೀನಿ. ನಮ್ಮ ಮನೆ ದೇವರೆಲ್ಲ ಹೆಂಗಿರುತ್ತೆ, ಯಾವ ಥರ ಪೂಜೆ ಮಾಡ್ತಾರೆ ಅದನ್ನೆಲ್ಲ ಒಂದ್ಸಲಿ ನಿಮಗೆ ಲಾಗ್ ಮಾಡಾಕ್ತೀನಿ. ಬನ್ನಿ, ಚೆನ್ನಾಗಿದೆ, ತೋರಿಸ್ತೀನಿ. ನಮ್ಮ ಅಜ್ಜಿ ನೋಡಿ ಕರ್ಪೂರ ಹಾಸ್ಬಿಟ್ಟು ರೌಂಡ್ ಹೊಡಿತಾ ಅವರ ದೇವಸ್ಥಾನ ಸುತ್ತ. ಎಲ್ಲ ದೇವಸ್ಥಾನಕ್ಕೂ ಕರ್ಪೂರ ಹಚ್ಚಿದಾಯ್ತು. ಇವಾಗ ಮಧುರ್ಗೆ ಓಡೋ ಸಮಯ. ಬನ್ನಿ, ನಿಮಗೆ ಮಧುರ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ಇವಾಗ ತಾನೇ ಜಸ್ಟ್ ಮನೆಗೆ ಬಂದೆ, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಆಮೇಲೆ ಇವತ್ತು ಒಂದು ವಿಡಿಯೋ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಪ್ರ್ಯಾಂಕ್ ವಿಡಿಯೋನ. ಕೊನೆವರೆಗೂ ನೋಡಿ, ಮಿಸ್ ಮಾಡಿಬಿಡಿ ಈ ಪ್ರ್ಯಾಂಕ್ನ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ನಿಮಗೆ ಊಟ ಮಾಡಿಬಿಟ್ಟು ಸಿಗ್ತೀನಿ. ಬಾಯ್. ಇದೇ ಫೋಟೋಗೆ ಸ್ವಲ್ಪ ಫ್ರೇಮ್ದೆಲ್ಲ ಚಿಕ್ಕ ಚಿಕ್ಕ ಹಾಕಿ 2 ಸಪ್ರೇಟ್ ಮಾಡ್ಕೊಡಿ, ಓಕೆನಾ ಗೈಸ್? ಏನ್ ಗೊತ್ತಾ, ಪ್ರ್ಯಾಂಕ್ ಮಾಡ್ತಾ ಇರೋದು ಆಕ್ಚುಲಿ ಗಿಫ್ಟ್ ಇದು ಅಲ್ಲೇನೈತೆ ಅಂತ ಆಮೇಲೆ ಹೋದ್ಮೇಲೆ ತೋರಿಸ್ತೀನಿ. ಆದ್ರೆ ಪ್ರ್ಯಾಂಕ್ ವಿಡಿಯೋ ಬೇರೆ ಐತೆ, ಅದನ್ನ ಎಕ್ಸಿಕ್ಯೂಟ್ ಮಾಡೋಣ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಬನ್ನಿ ನೋಡಿ ಗೈಸ್, ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಗೈಸ್ ಇವಾಗ ಬಂದೆ ಮೆಡಿಕಲ್ ಹತ್ರ ಬಂದ್ಬಿಟ್ಟು ಇಲ್ಲೇ ಒಂದು ಬೇಕ್ರಿ ಇತ್ತು, ಅಲ್ಲಿ ಕೇಕ್ ಆರ್ಡರ್ ಕೊಟ್ಬಿಟ್ಟು ಈ ಕೇಕ್ ಇಸ್ಕೊಂಡು ಮನೆ ಹತ್ರ ಹೊರಡ್ಬೇಕು. ಕೇಕ್ನ ಕಟ್ ಮಾಡ್ಸಕ್ಕೆ ಹಾಗೂ ಪ್ರ್ಯಾಂಕ್ ಮಾಡಕ್ ಹೋಗ್ತಾ ಇದ್ದೀನಿ. ಆದ್ರೆ ಪ್ರ್ಯಾಂಕ್ ಅಲ್ಲಿ 100% ಎಕ್ಸಿಕ್ಯೂಟ್ ಆಯ್ತದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ 100% ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಬಟ್ ಅದ್ರ ನೋಡೋಣ, ಏನಾದ್ರು ಯಾಮಾರ್ಬಿಟ್ಟು ಗೊತ್ತಾಗ್ಬಿಡುತ್ತೋ ಅವ್ರಿಗೆ, ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಬಟ್ ಲಾಸ್ಟ್ ವರೆಗೂ ಈ ವಿಡಿಯೋನ ನೋಡಿ. ಬನ್ನಿ, ನಮ್ಮ ಯೂಟ್ಯೂಬ್ಗೊಂದು ಹಾಯ್ ಮಾಡಿ. ಗೈಸ್, ಒಬ್ಬ ಗೆಸ್ಟ್ ಇದ್ದಾರೆ, ಇರಿ ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಎಲ್ಲ ಕಾಣಿಸ್ತಾನೆ ಇಲ್ಲ, ಇವರು ಗೆಸ್ಟೇ ಇಲ್ಲ ಗೈಸ್. ಇಲ್ಲಿ ಬರ್ತಾ ಇದ್ದಾರೆ, ಇಲ್ಲಿ ನೋಡಿ ಗೈಸ್, ಇವಾಗ ಬತ್ತವನೆ ನೋಡಿ. ನಾನು ಬಂದ ತಕ್ಷಣ ಅವ್ನು ಬಂದ್ಬಿಟ್ಟು, ನಾನು ಬಂದ ತಕ್ಷಣ ನೀನ್ ಬಂದೆ ಅಂತ ಹೇಳ್ತವನೆ. ಹಾಯ್ ಮಾಡಿ ನಾನು ಯೂಟ್ಯೂಬ್ಗೆ ಹಾಯ್ ಮಾಡಿ. ಹಾಯ್. ಹಾಯ್ ಫ್ರೆಂಡ್ಸ್, ಇವತ್ತು ಪ್ರಕೃತಿ ತಮ್ಮನ ಫ್ರೆಂಡ್ದು ಬರ್ತ್ಡೇ ಇದೆ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. ಎಲ್ರು ವಿಶ್ ಮಾಡಿ ಚೆನ್ನಾಗಿರ್ಲಿ ಅಂತ. ಬಾಯ್ ಫ್ರೆಂಡ್. ಮತ್ತೆ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಅಪ್ಪನ ಇನ್ನೂ ಬೆಳೆಸಿ, ನಮ್ಮ ಚಾನೆಲ್ ಜಾಸ್ತಿ ಗ್ರೋ ಮಾಡಿ. ಗೈಸ್ ಇವಾಗ ಬಂದು ಕೇಕ್ ಕಟ್ ಮಾಡಿಸ್ತು. ಆದ್ರೆ ಇವ್ನ್ಗೆ ಏನ್ ಅನ್ಸ್ತೈತೆ ಅಂತ ಇವಾಗ ಒಂದ್ಸಲಿ ಅವ್ರನ್ನೇ ಕೇಳೋಣ. ಬನ್ನಿ, ಏನ್ ಅನ್ಸ್ತೈತೆ ನಿಂಗೆ? ಏನ್ ಇಷ್ಟಿದೆ, ಸಂತೋಷ ಆಯ್ತು. ಎಲ್ಲ ನಂಗೆ ಗೊತ್ತಿರ್ಲಿಲ್ಲ ಈ ತರ ಮಾಡ್ತೀರಾ ಅಂತ. ನಾವು ಡ್ಯೂಟಿಯಿಂದ ಹೋಗಿ ಬಂದು ಸಾಕಾಗಿರ್ತೀವಿ, ನಮ್ ಬರ್ತಡೇ ಹಿಂಗೆಲ್ಲ ಆಯ್ಕಲ್ಲ ಅನ್ಕೊಂಡಿದ್ವಿ. ಅಕ್ಕವರು ಈ ತರ ಬಂದ್ ಮಾಡ್ಸಿದ್ದಾರೆ, ಎಲ್ರು ಮಾಡ್ಸಿದೀವಿ, ಎಲ್ಲರೂ ಸೇರ್ಕೊಂಡ್ ಮಾಡ್ಸಿದ್ದಾರೆ, ಅವ್ರ ಟೀಮ್ ಅವ್ರೆಲ್ಲರೂ. ಥ್ಯಾಂಕ್ ಯು. ಕ್ಲೀನಾಗಿ ಕಟ್ ಮಾಡೋ ಕೇಕ್ನ. ಕಟ್ ಮಾಡ್ತಾ ಮಧ್ಯದಲ್ಲಿ ಏನೈತೆ? ನಿನ್ನೆ ಹೋಗೋ ಫುಲ್ಲು ಏನು ಐತೆ ಗಿಫ್ಟ್ ಗಾಡಿ ತೆಗಿಯೋದು ಸೈಡ್ ಗಿಫ್ಟ್ ಏನೋ ಗಿಫ್ಟ್ ಐತೆ ಅಲ್ಲಿ, ಹುಷಾರು. ಅದಕ್ಕೆ ಕಟ್ ಮಾಡಿ ಅಂತಾರೆ. ಗೊತ್ತಿರ್ಲಿಲ್ಲ. ಜಸ್ಟ್ ವೈಟ್, ಇವಾಗ ಗಿಫ್ಟ್ ಬಾಕ್ಸ್ ನ ಅನ್ಬಾಕ್ಸ್ ಮಾಡ್ತಾನೆ. ಎತ್ಕೋ ಬೇಗ. ಏನಿರ್ಬೋದು ಗೆಸ್ ಮಾಡಿ. ಏನಿರ್ಬೋದು ಅದನ್ನ ಗೆಸ್ ಮಾಡು.
ಬಾಕ್ಸ್ ಒಳಗಡೆ ಏನಿರ್ಬೋದು ಗಿಫ್ಟ್? ಬಾಕ್ಸ್ ಅಂದ್ರೆ ಬ್ಲೂಟೂತ್ ಇರ್ಬೋದು, ಬಿಟ್ರೆ ವಾಚ್. ಗಿಫ್ಟ್ ಅನ್ಬಾಕ್ಸ್ ಮಾಡ್ತಾನೆ ಗೈಸ್, ಬನ್ನಿ ನೋಡೋಣ. ಬೇಗ ಮಾಡು, 1 ಗಂಟೆ ಮಾಡ್ಬೇಡ. ಬಾರ ಬಾರ ಬಾರ. ಏನಿರ್ಬೋದು ಗೆಸ್ ಮಾಡು. ಗೊತ್ತಿಲ್ಲ. ಒಂದ್ಸಲಿ ಗೆಸ್ ಮಾಡಿ ಏನಿರ್ಬೋದು. ಕ್ರೀಮ್ ಬನ್. ಕ್ರೀಮ್ ಕ್ಲೂ ಕೊಡಕ ಒಂದು. ಕೊಡು. ಯಾರು ಗೆಸ್ ಮಾಡಿರಕ್ ಸಾಧ್ಯನೇ ಇಲ್ಲ. ಒಂದ್ ಕ್ಲೂ ಕೊಡು. ಯಾರು ಗೆಸ್ ಮಾಡಕ್ ಸಾಧ್ಯ ಇಲ್ಲ. ಆಯ್ತು ಒಂದ್ ಕ್ಲೂ ಕೊಡು. ಗೆಸ್ ಮಾಡಕ್ ಸಾಧ್ಯ ಇಲ್ಲ ಅಂದ್ಮೇಲೆ ವಿಗ್ರಹ ಕೊಟ್ಟಿದ್ದಾರೆ ಫ್ರೆಂಡ್. ಗಣಪತಿ ಗ್ರಹ ಕೊಟ್ಟಿದೆ. ಏನ್ ಕೊಟ್ಟಿದ್ದಾರೆ? ವಿಗ್ರಹ ಕೊಟ್ಟಿದ್ದಾರೆ. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಎಲ್ಲ ಗೊತ್ತಾಗೋಯ್ತು. ಸಕ್ಸಸ್ಫುಲಿ ಫ್ರಾಂಕ್ ಆಗಿದ್ದಾರೆ ಗೈಸ್. ಹೆಂಗನ್ಸೈತೆ? ಈ ತರ ಮಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆದ್ರೂ ನಾನು ಆಸೆಗೆ ನಿರಾಸೆ ಅಂತೂ ಮಾಡಲ್ಲ ಗೈಸ್. 2 ನಿಮಿಷ ವೇಟ್ ಮಾಡಿ ಮತ್ತೆ ಬರ್ತೀನಿ. ಬೈ. ಆಸೆ ಅಂತೂ ನಿರಾಸೆ ಅಂತೂ ಮಾಡಿಲ್ಲ. ಗಿಫ್ಟ್ ಕೊಡ್ತಾ ಇದೀವಿ. ಓಪನ್ ಮಾಡು. ಓಪನ್. ಇದು ಏನಿರಬಹುದು ಗಿಫ್ಟ್? ನೀನ್ ಕೊಡಿರ್ಬೋದಣ್ಣ. ಆಂಟಿ ಇದು ಯಾಕೆ ಇವತ್ತು ಇಟ್ಕೊಂಡ್ರ ನೀವು? ಹೆಂಗೈತೆ? ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ಈ ತರ ಎಲ್ಲ ಮಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಥ್ಯಾಂಕ್ಸ್ ಪ್ರಕೃತಿ ಅಕ್ಕವ್ರಿಗೆ. ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮರಿಬೇಡಿ. ಥ್ಯಾಂಕ್ ಯು.